ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ವಿಶೇಷ ಹಬ್ಬ ಹರಿದಿನಗಳೇನು, ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಾಗಿರ್ಬೋದು, ಮತ್ತು ರಾಶಿಗಳನುಗುಣವಾಗಿರ್ತಕ್ಕಂತಹ ದೋಷಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಜೂನ್ 2026 ಒಂದು ಭವಿಷ್ಯ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಅಂದರೆ SSP ಜ್ಯೋತಿಷಾಲಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆ ದಿನಗಳು ಒಳಗೊಂಡಿರುತ್ತೆ ಮೊದಲು ಅದು ತಿಳ್ಕೊಳ್ಳೋಣ. ಅದೇ ರೀತಿ ಗೃಹ ಸಂಚಾರ, ಏಕೆಂದರೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ರಾಶಿಯ ಅನುಗುಣವಾಗಿ ನಾವು ಭವಿಷ್ಯ ಹೇಳಬೇಕಾದ್ರೆ ಪ್ರಸ್ತುತ ಅಂದರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ವಿಶೇಷ ದಿನಗಳು ಇರುತ್ತೆ ಆ ಒಂದು ಎಲ್ಲ ಒಳಗೊಂಡಂತೆ ಭವಿಷ್ಯವನ್ನು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ತಡ ಮಾಡೋದೇ ಬೇಡ. ಈ ಒಂದು ತಿಂಗಳಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ. ಮೊದಲನೇ ತಾರೀಕು ಜೂನ್ 1ನೇ ತಾರೀಕು ನೋಡೋದಾದರೆ ಇಲ್ಲಿ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಅಂದರೆ 1ನೇ ತಾರೀಕು ಮಾತ್ರ ಮಿಥುನ ರಾಶಿಯಲ್ಲಿದ್ದಾರೆ, 2ನೇ ತಾರೀಕು ಜಂಪ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಬುಧ ಒಟ್ಟಿಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕುಜ ಮೇಷರಾಶಿಯಲ್ಲಿದ್ದಾರೆ, ರವಿ ವೃಷಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಜೂನ್ ತಿಂಗಳ ಮೊದಲನೆಯ ದಿನದ ಗ್ರಹ ಸಂಚಾರ. 2ನೇ ದಿನಕ್ಕೆ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಗುರು ಕರ್ಕಾಟಕ ರಾಶಿಗೆ ಬರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು 1ನೇ ತಾರೀಕು ಯಾವ ರೀತಿಯಲ್ಲಿ ಸಂಚಾರ ನಡೀತಾ ಇತ್ತು ಅಲ್ಲೇ ಇರುತ್ತೆ. ಇನ್ನು ತದನಂತರ ಏನಾಗುತ್ತೆ ಅಂದರೆ 9ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ಅಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಂದರೆ ಇಲ್ಲಿ ಶುಕ್ರ ಗುರು ಇಬ್ಬರು ಒಟ್ಟಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ 2ನೇ ತಾರೀಕು ಗುರು ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, 9ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು ಅದೇ ರೀತಿಯಾಗಿ 16ನೇ ತಾರೀಕು ವೃಷಭದಿಂದ ಅಂದರೆ ಇಲ್ಲಿ ರವಿ ಸೂರ್ಯ ಗ್ರಹ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ರೀತಿ ಬುಧ ಜೊತೆಗೆ ರವಿ ಕೂಡ ಅಲ್ಲಿ ಇರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು 21ನೇ ತಾರೀಕು ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 23ನೇ ತಾರೀಕು ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಇಲ್ಲಿ ಗುರು ಶುಕ್ರ ಬುಧ ಮೂರು ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಗ್ರಹ ಸಂಚಾರದ ಅನುಗುಣವಾಗಿ ಈ ಒಂದು ಜೂನ್ ತಿಂಗಳ ಭವಿಷ್ಯ ಮತ್ತು ಅದರ ಒಂದು ಪ್ರಮುಖ ದಿನಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಅಂದರೆ ಇಲ್ಲಿ 3ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ, 6ನೇ ತಾರೀಕು ಷಷ್ಠಿ ಇದೆ, ಆಮೇಲೆ 11ನೇ ತಾರೀಕು ನಿಮಗೆ ಪರಮ ಏಕಾದಶಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಮಾಸಿಕ ಶಿವರಾತ್ರಿ 13ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೆ. ಇನ್ನು 15ನೇ ತಾರೀಕು ಅಮಾವಾಸ್ಯೆ ಇದೆ, ಅದೇ ದಿನ ಮಿಥುನ ಸಂಕ್ರಾಂತಿ ಇದೆ. ಅಂದರೆ ಈ ಅಧಿಕ ಮಾಸ ಇರೋದರಿಂದ ಈ ಜೂನ್ನಲ್ಲಿ ಯಾವುದೇ ರೀತಿಯ ಸೂರ್ಯ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಅಧಿಕ ಮಾಸ ಮುಗಿದ ತಕ್ಷಣವೇ ಸೂರ್ಯ ಸಂಕ್ರಾಂತಿ ಅಮಾವಾಸ್ಯೆ ದಿನ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ 18ನೇ ತಾರೀಕು ಗುರು ಪುಷ್ಯ ಯೋಗ ಕೂಡಿ ಬರ್ತಾ ಇದೆ. ಸೊ ಈ ಒಂದು ಗುರು ಪುಷ್ಯ ಯೋಗದ ವಿಶೇಷ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಆ ಒಂದು ಆಚರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ನು 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ಇನ್ನು ಅದೇ ರೀತಿಯಾಗಿ 28ನೇ ತಾರೀಕು ಶ್ರೀ ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲು, ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರ ಮಠದಲ್ಲಿ
ಶ್ರೀಪಾದರಾಜರ ಆರಾಧನೆ ನಡೆಯುತ್ತೆ. ಅದೇ ರೀತಿ ಉತ್ತರಾದಿ ಮಠ, ರಾಯರ ಮಠ, ಎಲ್ಲ ಮಠ ಮಾನ್ಯಗಳಲ್ಲಿ ಶ್ರೀಪಾದರಾಜರ ಆರಾಧನೆ, ಅವತ್ತು ಅಲಂಕಾರ ವಿಶೇಷ, ಬ್ರಾಹ್ಮಣರ ಒಂದು ಬಹುಜನ, ಸಾರ್ವಜನಿಕರ ಬಹುಜನ ಎಲ್ಲವೂ ಇರುತ್ತೆ. ಸೊ ಆ ದಿನ ಸಾಧ್ಯವಾದರೆ ಮುಳುಬಾಗಿಲು ಮಠಕ್ಕೆ ಹೋಗಿ ಬನ್ನಿ. ಆ ಗುರುರಾಯರ ಮತ್ತು ಆ ಶ್ರೀಪಾದರಾಯರ ಆಶೀರ್ವಾದ ಸಿಗುವಂಥದ್ದಾಗತ್ತೆ. ಇನ್ನು 29ನೇ ತಾರೀಕು ಕಾರು ಹುಣ್ಣಿಮೆ ಇದೆ. ಸೊ ಇದಿಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹ ಸಂಚಾರದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇದರ ಆಧಾರಗನುಗುಣವಾಗಿ ನಾವು ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿ ಇರುತ್ತೆ ಈಗ ತಿಳಿದುಕೊಳ್ಳೋಣ. ಇಲ್ಲಿ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಳೋದಾದರೆ, ಅಂದರೆ ಇಲ್ಲಿ 1ನೇ ತಾರೀಕು ನಿಮಗೆ ಆ್ಯಸ್ ಯೂಸ್ವಲ್ ಮೇನಲ್ಲಿ ಏನು ನಡೀತು ಅದೇ ಇರುತ್ತೆ. 2ನೇ ತಾರೀಕು ಟರ್ನಿಂಗ್ ಪಾಯಿಂಟ್, ಅಂದರೆ ನಿಮ್ಮ ರಾಶಿಯಿಂದ ಗುರು ಬದಲಾವಣೆ ಆಗ್ತಾನೆ. ಅದೇ ರೀತಿ ಅಮಾವಾಸ್ಯೆ ಕಳೆದ ನಂತರ ಸೂರ್ಯ ಬದಲಾವಣೆ ಆಗ್ತಾನೆ, ಬುಧ ಬದಲಾವಣೆ ಆಗ್ತಾನೆ ನಿಮ್ಮ ರಾಶಿಯಿಂದ. ಈ ಎಲ್ಲ ಗ್ರಹಗಳ ಒಂದು ಬದಲಾವಣೆ ಅಂತ ನಿಮಗೆ ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಲಾಟರಿ ಹೊಡೆದ ರೀತಿಯಲ್ಲಿ ಜೂನ್ ಇರುತ್ತೆ. ಅಂದರೆ ಕಷ್ಟಗಳು ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆ ಕಷ್ಟಗಳು ಕವರೇಜ್ ಆಗುತ್ತೆ, ಮ್ಯಾನೇಜ್ ಆಗುತ್ತೆ. ಅಂದರೆ ಆ ಕಷ್ಟಗಳು ಬರುತ್ತೆ, ಸಡನ್ನಾಗಿ ಹರಿದು ಹೋಗ್ಬಿಡುತ್ತೆ. ಅಂದರೆ ಯಾವುದೋ ಒಂದು ರೂಪದಲ್ಲಿ ಬಗೆಹರಿದು ಹೋಗ್ಬಿಡುತ್ತೆ. ಅದು ನಮ್ಗಳ ರೂಪನೋ, ಇನ್ನೊಬ್ಬರ ಸಹಾಯಗಳ ರೂಪನೋ, ಅಥವಾ ಇನ್ನೊಬ್ಬರ ಮಾರ್ಗದರ್ಶನ ರೂಪದಲ್ಲೋ ಗೊತ್ತಿಲ್ಲ, ಸಮಸ್ಯೆ ಮಾತ್ರ ಬಗೆಹರಿಯುತ್ತೆ. ಅಂದರೆ ಸಾಕ್ಷಾತ್ ದೇವರು ಬಂದ ರೀತಿಯಲ್ಲಿ ನಿಮಗೆ ಅನುಭವ ಸಿಗುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ಅಂತ ಹೇಳೋದಾದರೆ ಗುರು ಯಾವಾಗ ಕರ್ಕಾಟಕ ರಾಶಿಗೆ ಜಂಪ್ ಆದರೂ, ಅಂದರೆ ನಿಮ್ಮ ರಾಶಿ ಅಂತ ಕರ್ಕಾಟಕ ರಾಶಿಗೆ, ಇಲ್ಲಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ 31ನೇ ತಾರೀಕುವರೆಗೂ ನಿಮ್ಮನ್ನು ಇನ್ಯಾರು ಹಿಡಿಯೋರಿಲ್ಲ. ಅಂದರೆ ಅಷ್ಟು ಒಂದು ಜ್ಞಾನ ಬುದ್ಧಿ ಅಂತೀವಲ್ಲ, ಅದೊಂಥರ ಶಾರ್ಪ್ ಆಗಿಬಿಡುತ್ತೆ. ಈಗ ಹೇಗೆ ಚಾಕು ಮಂಡಾದರೆ ನಾವು ಶಾರ್ಪ್ ಮಾಡಿದರೆ ತರಕಾರಿ ಮತ್ತೊಂದು ಬೇಗ ಬೇಗ ಹೆಚ್ಕೋಬೋದು, ಟೈಮ್ ಸೇವ್ ಆಗುತ್ತಲ್ಲ. ಅದೇ ರೀತಿ ಇಲ್ಲಿ ನಿಮ್ಮ ಮೈಂಡು ಜ್ಞಾನ ತುಂಬ ಶಾರ್ಪ್ ಆಗುತ್ತೆ. ಅಂದರೆ ಅವರು ಏನು ಕೇಳ್ತಾರೆ ಅಷ್ಟಕ್ಕೆ ಉತ್ತರ, ಉಳಿದ ಸಮಯವನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ತೀರಾ. ಅಂದರೆ ಇಲ್ಲಿ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಒಳ್ಳೆಯ ವಿಚಾರಕ್ಕೆ ನಿಮ್ಮ ಚಿಂತನೆ ಮಾಡುವಂಥದ್ದಾಗುತ್ತೆ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಂಥದ್ದಾಗುತ್ತೆ, ಅನೇಕ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ರೆಡಿಯಾಗ್ತೀರಾ, ಪ್ಲ್ಯಾನ್ ಮಾಡ್ತೀರಾ. ಅದೇ ರೀತಿಯಾಗಿ ಆರ್ಥಿಕವಾಗಿ ಹೇಗೆಲ್ಲ ನಾನು ಈ ತಿಂಗಳು ಸೇವ್ ಮಾಡಬೇಕೆಂಬ ಒಂದು ಥಿಂಕ್ ಬರುವಂಥದ್ದಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಶ್ರಮ ವಹಿಸಿ, ಆಸಕ್ತಿದಾಯಕ ವಹಿಸಿಕೊಂಡು ಮಕ್ಕಳ ಏಳಿಗೆಗಾಗಿ ಪ್ರಯತ್ನ ಪಡ್ತೀರಾ ಅಂತ ಹೇಳ್ಬೋದು. ಮತ್ತು ಭೂಮಿ ವ್ಯಾಜ್ಯಗಳು, ಕೋರ್ಟು ಕಚೇರಿ, ವೈಯಕ್ತಿಕ ಸಹೋದರ ಸಹೋದರಿ ಇವ್ರ ಜೊತೆ ಏನಾದರೂ ವಾದ ವಿವಾದಗಳು ಇದ್ದರೆ ಅದು ಮಾತುಕತೆಯಲ್ಲಿ ಬಗೆಹರಿಯುವಂಥದ್ದಾಗತ್ತೆ ಮಿಥುನ ರಾಶಿಯವರಿಗೆ. ಅಂದರೆ ಇಲ್ಲಿ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ, ಈ ಒಂದು ಅಕ್ಟೋಬರ್ 31ರವರೆಗೂ, ಅಂದರೆ ಜೂನ್ 2ರಿಂದ ಏನು ಗುರು ಬದಲಾವಣೆ ಆಗ್ತಾರೆ, ಗುರು ಮತ್ತೆ ಸಿಂಹ ರಾಶಿಗೆ ಹೋಗ್ತಾರೆ ಅಕ್ಟೋಬರ್ 31ರ ನಂತರ. ಸೊ ಅಲ್ಲಿವರೆಗೂ ನಿಮಗೆ ಚೆನ್ನಾಗಿ ಏನು ಬೇಕು ಎಲ್ಲವೂ, ಕೀರ್ತಿಯಾಗಿರ್ಬೋದು, ರಾಜಕೀಯದಲ್ಲಿ ಈಗ ಕುಮಾರಸ್ವಾಮಿ ಅವ್ರದ್ದು ಮಿಥುನ ರಾಶಿ. ಅಂದರೆ ಈ ಜೂನ್ 2ರ ನಂತರ ಅವ್ರಿಗೊಂಥರ ಎಲ್ಲೋ ಇದಕ್ಕಿದಂಗೆ ಸ್ಟಾರ್ ಬಂದುಬಿಡುತ್ತೆ, ಅವ್ರ ಮಾತಿಗೆ ಬೆಲೆ ಬರುವಂಥದ್ದಾಗತ್ತೆ, ಅಥವಾ ಅವ್ರು ಹೇಳಿರೋದು ಕರೆಕ್ಟ್ ಅಂತ ಅನಿಸುತ್ತದೆ. ಅಂದರೆ ಬೆಂಬಲಿಗರಂತೀವಲ್ಲ, ಅದು ಜಾಸ್ತಿ ಹುಟ್ಕೊಳ್ಳುತ್ತೆ ಈ ಒಂದು ಸಮಯದಲ್ಲಿ. ಅಂದರೆ ಜೂನ್ 2ರ ನಂತರ ಯಾರೆಲ್ಲ ಮಿಥುನ ರಾಶಿಯವರಿದ್ದೀರೋ ಅವರು ಪ್ರಚಾರಕ್ಕೆ ಅಥವಾ ಏನಂತೀರ ಒಂದು ರೀತಿಯಲ್ಲಿ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವರ ಬಗ್ಗೆ ಭಕ್ತಿ ಜಾಸ್ತಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ. ಇಷ್ಟು ದಿನ ಭಕ್ತಿ ಇಲ್ಲ ಅಂತಲ್ಲ, ಇತ್ತು, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಸಮಯ ನಿಗದಿ ಮಾಡಿದರೆ ಈ ಸಮಯದಲ್ಲಿ ಸರಸ್ವತಿ ಪೂಜೆ, ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ, ಇಲ್ಲಿ ವೆಂಕಟೇಶ್ವರ ಪೂಜೆ, ಇಲ್ಲಿ ಹನುಮಾನ್ ಪೂಜೆ, ಇಲ್ಲಿ ದತ್ತಾತ್ರೇಯ ಪೂಜೆ, ಇಲ್ಲಿ ರಾಘವೇಂದ್ರ ಪೂಜೆ, ಈ ರೀತಿ ಒಂದಿಷ್ಟು ಎಲ್ಲ ಸಮಯ ಮೀಸಲು ಮಾಡಿದ್ರಿ. ಆದರೆ ಈಗ ಸಮಯ ಇಲ್ಲ ಅಂತಲ್ಲ, ಭಕ್ತಿ ಇದೆ. ಅಂದರೆ ಯಾರನ್ನು ನಾವು ಪ್ರಿಯಾರಿಟಿ ಕೊಡಬೇಕು, ಯಾರನ್ನು ನಾವು ಪೂಜಿಸಿ ಮಾಡಬೇಕು ಅನ್ನೋದಕ್ಕಿಂತ ಎಲ್ಲರೂ ಒಂದೇ,
ನಮ್ಮ ಯಥಾಭಕ್ತಿ ಯಥಾಶಕ್ತಿ ಭಜನೆಯೊಂದಿಗೆ ಅಥವಾ ನಮ್ಮ ಪೂಜೆ ಪುನಸ್ಕಾರಗಳೊಂದಿಗೆ ಅಥವಾ ಸ್ತೋತ್ರಗಳೊಂದಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಈ ಒಂದು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರು ಪಡೆಯುವಂಥವರಾಗ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಪೂಜೆ ಪುನಸ್ಕಾರಗಳಿಂದ ಹಾಗೂ ಆ ಗುರು ಬದಲಾವಣೆಯಿಂದ ಗುರುವಿನ ಆಶೀರ್ವಾದದೊಂದಿಗೆ ಈ ತಿಂಗಳು ಜಟಿಲವಾದ ಕೆಲಸಗಳು ಅಥವಾ ಕಠಿಣವಾದ ಕೆಲಸಗಳು ಅಥವಾ ಸವಾಲದಿಂದ ಕೂಡಿರತಕ್ಕಂತಹ ಕೆಲಸಗಳು ಏನೆಲ್ಲ ಇವೆಯೋ ಅದು ಸುಲಭವಾಗಿ ಮಂಜುಗಡ್ಡೆ ಕರಗಿದಂತೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗತ್ತೆ. ಅದು ಎಷ್ಟೇ ಕಠಿಣವಾದ ಕೆಲಸ ಇರಲಿ, ನಿಮಗೆ ಈ ಜೂನ್ ತಿಂಗಳಲ್ಲಿ ನೋಡಿ ತುಂಬ ಬದಲಾವಣೆ ಆಗುವಂಥದ್ದಾಗತ್ತೆ. ಎಲ್ಲ ಸಮಸ್ಯೆಗಳು ಬಗೆಹರಿದು ಕುಟುಂಬ ಸದಸ್ಯರ ಜೊತೆ ಒಳ್ಳೆ ಹೊಂದಾಣಿಕೆಯಿಂದ ಇರಲು ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವ್ಯವಹಾರದಲ್ಲಿ ಒಳ್ಳೆ ಲಾಭ ತೆಗೆಯುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಕೀರ್ತಿವಂತರಾಗ್ತೀರಾ, ಪ್ರಸಿದ್ಧಿ ಹೊಂದುವಂಥರಾಗ್ತೀರಾ, ಒಳ್ಳೆ ಬ್ರ್ಯಾಂಚ್ ತೆಗಿಲಿಕ್ಕೆ ಅನುಕೂಲವಾಗುವಂಥದ್ದಾಗುತ್ತೆ. ಬ್ಯಾಂಕ್ನಿಂದ ನಿಮಗೆ ಫೈನಾನ್ಸ್ಗೋಸ್ಕರ ಸಹಾಯ ಮಾಡುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರು ಪ್ರೋತ್ಸಾಹವಾಗಿ ಬ್ಯಾಂಕ್ನಿಂದ ಇನ್ನೂ ಹೆಚ್ಚಿನ ಒಂದು ಸಿಬ್ಬಂದಿಯ ಜೊತೆ ನಿಮಗೆ ಏನಂತೀರಾ ಇನ್ವಾಲ್ವ್ಮೆಂಟ್ ಅಂತೀವಲ್ಲ, ಅದು ಚೆನ್ನಾಗಿ ಕೂಡಿಕೊಂಡು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮಿಥುನ ರಾಶಿಯವರಿಗೆ ಅದೇ ರೀತಿಯಾಗಿ ಮತ್ತೊಂದು ಏನಾಗುತ್ತೆ ಅಂದರೆ ವೃತ್ತಿಯಲ್ಲಿ ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಜಾಸ್ತಿ ಆಗುತ್ತೆ. ಅಂದರೆ ಒತ್ತಡದಿಂದ ಕೆಲಸ ಮಾಡಬೇಕಾಗುತ್ತೆ. ಸಮಯ ಇಲ್ಲ ಅಂತ ಹೇಳಿದರೆ ಜವಾಬ್ದಾರಿಗಳು ಜಾಸ್ತಿ ಆದಾಗ ಸಮಯ ಮೀಸಲಿಡಲೇಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮ್ಮ ಪ್ಲ್ಯಾನ್ ಪ್ರಕಾರ ಹೋಗಲಿ ಇಷ್ಟಪಡ್ತೀರಾ ಮಿಥುನ ರಾಶಿಯವರು ಜೂನ್ ತಿಂಗಳಲ್ಲಿ. ಅಂದರೆ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಳ್ತೀರಾ, ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅದನ್ನು ಬಗೆಹರಿಸಲಿಕ್ಕೆ ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಉದ್ಯೋಗವನ್ನು ಹುಡುಕೊಳ್ಳುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಒಂದು ವೇಳೆ ಸಿಗದೇ ಇದ್ದರೆ, ಅಂದರೆ ತುಂಬ ಹುಡುಕ್ತಾ ಇದ್ದೀವಿ ಗುರುಗಳೇ, ಎಲ್ಲೂ ನನಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಯಾವುದು ಸಿಗುತ್ತೋ ಅದು ಸೇರ್ಕೊಳ್ಳಿ ಫಸ್ಟ್. ಏಕೆಂದರೆ ಈಗ ಸಮಯ ನಿಮಗೆ ಅನುಕೂಲಕರವಾಗಿದೆ. ಇಲ್ಲಿ ನಾವು ತಾಳ್ಮೆಯಿಂದ ಎಷ್ಟು ಕಾಯ್ತೀವೋ ಅಷ್ಟು ನಮಗೆ ಇನ್ನೂ ಒಂದು ಸ್ವಲ್ಪ ದೂರ ಹೋಗುವಂಥದ್ದಾಗುತ್ತೆ. ಈಗ ಸಮಯ ಚೆನ್ನಾಗಿರೋದ್ರಿಂದ ಒಂದರಲ್ಲಿ ನಾವು ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡುವಂಥದ್ದಾಗುತ್ತೆ. ನಾವು ಮನೆಯಲ್ಲಿ ಕೆಲಸ ಮಾಡೋದಕ್ಕೂ ಆಫೀಸ್ನಲ್ಲಿ ಹೋಗಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಸ್ಕೂಲಲ್ಲಿ ಕಲಿಯೋದಕ್ಕೂ ಮನೆಯಲ್ಲಿ ಕಲಿಯೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಸಣ್ಣದೇ ಕೆಲಸ ಇರಲಿ, ಫಸ್ಟು ನೀವು ಅಲ್ಲಿ ಜಾಯಿನ್ ಆಗಿ ಕೆಲಸ ಮಾಡಿ 1 ತಿಂಗಳು 2 ತಿಂಗಳು ನಿಮಗೆ ಅನುಭವ ಸಿಗುತ್ತೆ ಅಥವಾ ಒಂದಿಷ್ಟು ದುಡ್ಡು ಸಿಗುತ್ತೆ. ಅದರ ಜೊತೆಗೆ ಹುಡುಕ್ತಾ ಬನ್ನಿ ಇನ್ನೂ ಬೇರೆ ಬೇರೆ ಕೆಲಸಗಳು ಸಿಕ್ಕಾಗ ಜಂಪ್ ಮಾಡಿ. ಆದರೆ ನನಗೆ ಇಂಥದ್ದೇ ಬೇಕು, ನನಗೆ ಹೀಗೇ ಆಗಬೇಕು ಅಂದರೆ ಹಠ ಧೋರಣೆಯನ್ನು ಬಿಡೋದು ತುಂಬ ಉತ್ತಮ ಮಿಥುನ ರಾಶಿ. ಇನ್ನು ಈ ಹಂತದಲ್ಲಿ ಏನಾಗುತ್ತಂದರೆ ತಾಯಿ ಮಗ, ತಾಯಿ ಮಗಳು, ತಾಯಿ ಅಣ್ಣ ತಮ್ಮ, ಈ ಅನ್ಯೋನ್ಯತೆ ಏನಿರುತ್ತಲ್ಲ ಅದು ಬಾಂಡಿಂಗ್ ರೀತಿಯಲ್ಲಿ ಇರುತ್ತೆ. ಅಂದರೆ ಎಲ್ಲರೂ ಒಗ್ಗಟ್ಟಾಗಿಬಿಡ್ತಾರೆ. ಸೊ ಇವರನ್ನು ಯಾರೂ ಬಿಡುಗಡೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರನ್ನು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡೋದಾಗಿರಲಿ ಏನೇ ಅಂದರೆ ಒಗ್ಗಟ್ಟಿನಿಂದ ಇವರು ಅಟ್ಯಾಕ್ ಮಾಡುವಂಥದ್ದು ಜಾಸ್ತಿ ಆಗುತ್ತೆ ಈ ಜೂನ್ ತಿಂಗಳಲ್ಲಿ. ಇನ್ನು ಅದೇ ರೀತಿಯಾಗಿ ನಿಮಗೆ ಕೆಲವು ಸಂಪತ್ತುಗಳು ಅಂದರೆ ಆರ್ಥಿಕ ಲಾಭದ ಜೊತೆಗೆ ಭೂಮಿ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ನಿಮ್ಮದೇ ಒಂದು ಸೇವಿಂಗ್ನಲ್ಲಿ ಜಾಗವನ್ನು ಕೊಂಡುಕೊಳ್ಳೋದಾಗಿರ್ಬೋದು, ಇದು ಈ ಒಂದು ದಿನದಲ್ಲಿ ಸಿಗುತ್ತೆ. ಅಥವಾ ನಿಮ್ಮ ಜಾಗ ಇದ್ದರೆ ಮನೆ ಕಟ್ಟುವ ಯೋಗ ಇರುತ್ತೆ, ಅಥವಾ ನೀವು ಒಂದು ಮನೆಯನ್ನು ಕೊಂಡುಕೊಳ್ಳುವಂಥದ್ದಾದರೂ ಆಗ್ಬೋದು. ಅಂದರೆ ಈ ಜೂನ್ ತಿಂಗಳಲ್ಲಿ ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಅಂದರೆ ಅಕ್ಟೋಬರ್ 31ರವರೆಗೂ ನಿಮಗೆ ಗುರುಬಲ ಇದೆ. ಈಗ ಇಲ್ಲಿ ಪ್ರಯತ್ನ ಪಟ್ಟದ್ದೇ ಆದಲ್ಲಿ ನಿಮಗದು ಯಶಸ್ವಿ ಆಗುವಂಥದ್ದಾಗುತ್ತೆ. ಈಗ ಗುರುಗಳೇ ನನಗೆ ಅದು ಇಲ್ಲ ಇದಿಲ್ಲ ಇಲ್ಲ ಅಂತ ಹೇಳಬಾರ್ದು, ಪ್ರಯತ್ನ ಪಡಿ. ಆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ದೇವರು ತಥಾಸ್ತು ಅಂತ ಹೇಳ್ತೇನೆ. ನಾವು ಏನು ಪ್ರಯತ್ನ ಪಡಲಾರದೆ ಸುಮ್ಮನೆ ದೇವರ ಮೇಲೆ ಭಾರ ಹಾಕಿ ಕಾಲಹರಣ ಮಾಡ್ತಾ ಇದ್ದರೆ ಯಾರು ಏನು ಮಾಡಲಿಕ್ಕಾಗಲ್ಲ. ನಂಬಿಕೆ ಇರಲಿ ಹಾಗೂ ಪ್ರಯತ್ನ ಕೂಡ ಅಷ್ಟೇ ಬಲವಾಗಿ ಇರಬೇಕು. ಖಂಡಿತವಾಗಿಯೂ ದೇವರು ನಿಮಗೆ ಕಣ್ಣು ತೆರೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ತಾಯಿ ಮತ್ತು ಸಹೋದರಿಯ ಬಗ್ಗೆ ಅಮಾವಾಸ್ಯೆಯ ನಂತರ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಹಾಗೂ ಮನೆಯಲ್ಲಿರ್ತಕ್ಕಂಥ ಸಹೋದರಿ, ಅಂದರೆ ಇಲ್ಲಿ ಸಹೋದರಿ ತಾಯಿ ಇವರಿಗೆ ಎಲ್ಲೋ ಒಂದು ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಣುತ್ತೆ. ಒಂದು ವೇಳೆ ನೀವು ಸಪ್ರೇಟಾಗಿ ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಈಗ ಎಲ್ಲೋ ಹೊರಗಡೆ ಹೈದ್ರಾಬಾದು ಅಥವಾ ಪುಣೆನೋ ಚೆನ್ನೈನೋ ಎಲ್ಲೋ ಕೆಲಸಕ್ಕೋಸ್ಕರ ನೀವು ಅಲ್ಲಿ ಶಿಫ್ಟ್ ಆಗಿರ್ತೀರ.
ಅಲ್ಲಿ ನೀವಿದ್ದಾಗ ಏನಾಗುತ್ತೆ, ಹೆಂಡತಿಗೆ ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಅಂದರೆ ಅಮಾವಾಸ್ಯೆ ಕಳೆದ ನಂತರ ಒಂದು ವೇಳೆ ನೀವು ಮದುವೆ ಆಗಿಲ್ಲ ಅಥವಾ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಇಲ್ಲಿ ನಿಮಗೆ ತಾಯಿ ಮತ್ತು ನಿಮ್ಮ ತಂಗಿ ಅಥವಾ ಅಕ್ಕ ಇವರಿಗೆ ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಒಂದು ವೇಳೆ ನೀವು ಸಪ್ರೇಟಾಗಿ ನೀವು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇದ್ದದ್ದೇ ಆದಲ್ಲಿ ಅಲ್ಲಿ ಏನಾಗುತ್ತೆ, ಹೆಂಡತಿಗೆ ಅನಾರೋಗ್ಯದ ಸಮಸ್ಯೆ ಬರುವಂಥದ್ದಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಸಣ್ಣ ಪುಟ್ಟದ ಜ್ವರಾದಿಗಳು ಏನೇ ಬಂದ್ರೂ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಂಡು ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ನೆಗೆಟಿವ್ ಅಂತ ಹೇಳಿದ್ರೆ ಅಧಿಕ ಖರ್ಚುಗಳು. ಅಂದರೆ ದುಡ್ಡು ಬರುತ್ತೆ, ನಾನು ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಆದಾಯ ಮೂಲ ಜಾಸ್ತಿ ಆಗಿದೆ ಖಂಡಿತವಾಗಿ, ಬಟ್ ಖರ್ಚುಗಳಿಗೆ ಕಡಿವಾಣ ಹಾಕಲು ಸಾಧ್ಯ ಆಗ್ತಾ ಇಲ್ಲ. ತುಂಬ ಖರ್ಚು ಮಾಡ್ತೀರಾ, ಆನೆ ಗಾತ್ರದಲ್ಲಿ ಖರ್ಚುಗಳು ಬರುವಂಥದ್ದಾಗತ್ತೆ. ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಜೇಬಿನಿಂದ ದುಡ್ಡು ಹೋಗುವಂಥದ್ದಾಗತ್ತೆ, ಅಥವಾ ನೀವು ತಪ್ಪು ಮಾಡದೇ ಇದ್ರೂ ಖರ್ಚು ನಿಮ್ಮ ಪರವಾಗಿ ಇರುತ್ತೆ ಅಂತಲೇ ಹೇಳೋದು. ಅಂದರೆ ಈ ಖರ್ಚುಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಈ ತಿಂಗಳಲ್ಲಿ ತುಂಬ ಶ್ರಮ ಪಡ್ತೀರಾ. ಏನೋ ಬ್ಯಾಲೆನ್ಸ್ ಮಾಡೋಣ, ಖರ್ಚು ಕಡಿವಾಣ ಹಾಕೋಣ ಅಂತ ಪಾಪ ಕೂಡಿಸಿಟ್ಟಿರ್ತೀರ. ಒಂಥರ ಈ ದೀಪಾವಳಿ ಪಟಾಕಿ ಹೊಡೆದಂಗೆ ಡಮಾರ್ ಅಂತ ಒಂದು ದೊಡ್ಡ ಖರ್ಚು ಬಂದ್ಬಿಡುತ್ತೆ. ಯಾವುದೋ ಒಂದು ಏನಂದ್ರೆ ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಗಾಡಿ ರಿಪೇರಿ ಆಗಿರ್ಬೋದು, ಮನೆ ಏನೋ ಮಳೆಗಾಲ ಅಲ್ಲ ಸೋರ್ತಾ ಇದೆ ಅಂತ ಕೈ ಹಾಕಿದರೆ ಎಲ್ಲೋ ಒಂದು 20,000 ಆಗುತ್ತೆ ಅಂತ ನೋಡಿದರೆ ಅದು 1,00,000ಕ್ಕೆ ಬರುವಂಥದ್ದಾಗುತ್ತೆ. ಅಂದರೆ ಈ ರೀತಿ ಖರ್ಚುಗಳು ನಿಮಗೆ, ಮತ್ತು ಈ ಗಾಡಿ ಸರ್ವಿಸ್ ಒಂದು 5,000 ಆಗ್ತಾ ಇದೆ ಅಂದರೆ ಅದು 25,000 ಆಗಿಬಿಡುತ್ತೆ. ಅಂದರೆ 20,000 ಬ್ಯಾಲೆನ್ಸ್ ಮಾಡಬೇಕಲ್ಲ. ಅಂದರೆ ಈ ರೀತಿ ಬಂದಿರತಕ್ಕಂಥ ಆದಾಯ ಅದೇ ಸ್ಪೀಡಲ್ಲಿ ಸೈಡಿಂದ ಹೋಗ್ತಾ ಇರುತ್ತೆ. ನಿಮಗೆ ಬಂದಿರೋದು ಮಾತ್ರ ಗೊತ್ತು, ಹೋಗ್ತಾ ಇರೋದು ಗೊತ್ತಾಗ್ತಾ ಇರಲ್ಲ. ನಾಳೆ ನೋಡಿದರೆ ಮತ್ತೆ ದುಡ್ಡಿಲ್ಲ, ಬ್ಯಾಂಕ್ ನೋಡಿದರೆ ನಿನ್ನೆ ಬಂದಿತ್ತು ಹಿಂಗೆ ಖರ್ಚಾಯಿತು ಅಂತ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಇವೆಲ್ಲ ಡೆಬಿಟ್ಸ್ ಕಾಣಿಸ್ತಾ ಇರುತ್ತೆ. ಅಂದರೆ ಈ ರೀತಿಯಲ್ಲಿ ಖರ್ಚುಗಳು ನಿಮಗೆ ಕಾಣುವಂಥದ್ದಾಗತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಯಾಕೋ ದಾರಿ ತಪ್ಪುವಂಥ ಹಂತಕ್ಕೆ ಬರ್ತಾ ಇದ್ದಾರೆ. ಅಂದರೆ ಓದಿನ ಕಡೆಗೆ ಆಸಕ್ತಿ ಇರೋದಿಲ್ಲ, ಮೊಬೈಲು ಅಥವಾ ಈ ಬೇರೆದೇ ಇರೋ ವಿಚಾರಗಳಿಗೆ ಆಸ್ಪದ ಜಾಸ್ತಿ ಇದೆ. ಹಾಗಾಗಿ ನಾವು ತಂದೆ ತಾಯಿಗಳಲ್ಲಿ ಎಷ್ಟೇ ವಿನಮ್ರ ಪ್ರಾರ್ಥನೆ, ದಯವಿಟ್ಟು ಮಕ್ಕಳ ಕಡೆಗೆ ಗಮನವಿರಲಿ. ಯಾಕಂದರೆ ಮಕ್ಕಳಿಗೆ ಗೊತ್ತಿಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಹಾಗಾಗಿ ಸ್ವಲ್ಪ ಅವರ ಬಗ್ಗೆ ಗಮನ ಕೊಡಿ, ಆದಷ್ಟು ಓದಿನ ಕಡೆಗೆ ಲಕ್ಷ್ಯವಿರಲಿ ಅಂತ ಸ್ವಲ್ಪ ಮೆದುವಾಗಿ ತಿಳಿಸಿ ಹೇಳಿ, ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿ ಶ್ರೀ ಗುರು ರಾಘವೇಂದ್ರ ಸ್ತೋತ್ರ ಪಠಣೆ ಮಾಡಿ, ಮತ್ತು ಗುರು ಅಷ್ಟಾಕ್ಷರ ಮಂತ್ರ ಅದನ್ನು ಪಠಣೆ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜ್ಞಾನ, ನಿಮ್ಮ ಒಂದು ಬುದ್ಧಿ ಸ್ವಲ್ಪ ಶಾರ್ಪ್ ಆಗುತ್ತೆ, ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಈಗ ಅಧಿಕ ಮಾಸ ಬ್ರಾಹ್ಮಣರಿಗೆ ಒಂದು 33 ಯಾವುದಾದ್ರೂ ದೀಪಗಳಾಗಿರ್ಬೋದು, ಹಿತ್ತಾಳೆ ಸಣ್ಣ ಸಣ್ಣ ದೀಪಗಳಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಟವಲ್ ರೀತಿಯಲ್ಲಿ 33 ಒಟ್ಟು 33 ಇರುವಂತೆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.